ಮಳೆ ಇಲ್ಲದೆ ಕೃಷಿಯಲ್ಲಿ ಹಿನ್ನಡೆಯಾದ ರೈತರಿಗೆ ಹೈನುಗಾರಿಕೆ ಕೈ ಹಿಡಿದಿದ್ದು ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯನ್ನ ನಡೆಸಿ ರೈತರಿಗೆ ಉತ್ತೇಜನ ನೀಡುವಂತಹ ಮೂಲಕ ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದೆ ಅಂತ ಹೇಳಿ ಹನೂರಿನಲ್ಲಿ ಶಾಸಕರಾದ ಎಂಆರ್ ಮಂಜುನಾಥ್ ಹೇಳಿದ್ದಾರೆ. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಹಾಗೂ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘದ ಒಕ್ಕೂಟದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಅಧಿಕ ಹಾಲು ಕರೆಯುವಂತಹ ಸ್ಪರ್ಧೆ ಮತ್ತು ಮಿಶ್ರತಳಿ ಕರು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು ಹಾಲು ಕರೆಯುವಂತಹ ಸ್ಪರ್ಧೆ ಅರ್ಥಪೂರ್ಣವಾಗಿದ್ದು ಹೆಚ್ಚು ಹಾಲು ಕೊಡುವಂತಹ ಹಸುವಿಗೆ ಬಹುಮಾನ ನೀಡುವ ಮೂಲಕ ರೈತರಿಗೆ ಉತ್ತೇಜನವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ವಿದ್ಯಾರ್ಹತೆಗೆ ತಕ್ಕ ಹಾಗೆ ಉದ್ಯೋಗ ಇಲ್ಲದ ಯುವಕರು ತಂದೆ ತಾಯಿಗೆ ಹೊರೆಯಾಗದೆ ಹೈನುಗಾರಿಕೆ ಮಾಡಿದ್ರೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಶಾಸಕರಾದ ಎಂಆರ್ ಮಂಜುನಾಥ್ ಹೇಳಿದ್ರು. ಈ ಸ್ಪರ್ಧೆಯಲ್ಲಿ ತೋಮಿಯರ್ ಪಾಳ್ಯ ಗ್ರಾಮದ ಪತ್ತಿನಾಥನ್ ಮೊದಲೈ ಮುತ್ತು ಎಂಬುವವರ ಹಸು 33.65 ಕೆಜಿ ಹಾಲು ನೀಡುವ ಮೂಲಕ ಪ್ರಥಮ ಬಹುಮಾನ ಪಡೆದಿದ್ದು, ನಂಜೆ ಒಡೆಯರ್ ದೊಡ್ಡಿ ಗ್ರಾಮದ ಶಿವಮೂರ್ತಿ ಗುರುಮಲ್ಲಪ್ಪ ಎಂಬುವವರ ಹಸು 32.58 ಕೆಜಿ ಹಾಲನ್ನ ನೀಡಿ ಎರಡನೇ ಬಹುಮಾನ ಪಡೆದಿದೆ. ಅವರ ಆರ್ಥಿಕತೆ ನಡೆಸಲಿಕ್ಕೆ ಬಹುಶಃ ಅವತ್ತೊಂದು ಸಭೆ ಆಯೋಜನೆ ಮಾಡಿ ನಾವು ಎಲ್ಲ ಏನು ರೈತರನ್ನ ಕರೆದು ಬಹುಶಃ ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ ರೈತರನ್ನೆಲ್ಲ ಸೇರಿಸಿ ಅವತ್ತು ಚರ್ಚೆ ಮಾಡಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳನ್ನು ಸಹ ಅವರು ಹೇಳಿದರು. ಎಲ್ಲ ಡೈರಿಗಳಿಂದ ಬಂದಂಥ ರೈತರು ಆ ಒಂದು ವಿಚಾರಗಳನ್ನೆಲ್ಲ ಬಹಳಷ್ಟು ಹೇಳಿದರು. ಅವತ್ತು ನಾನೊಂದು ಮಾತು ಹೇಳಿದೆ, ನಾವು ಇಲ್ಲಿಗೆ ಇದು ನಿಲ್ಲಬಾರ್ದು, ಪ್ರತಿ 3 ತಿಂಗಳಿಗೆ ಅಟ್ಲೀಸ್ಟ್ ಒಂದ್ಸಾರಿ ನಾವು ಮೀಟಿಂಗ್ ಕರೆದು ಅವರ ಒಂದು ಸಮಸ್ಯೆಗಳು ಮತ್ತು ಅವ್ರಿಗೇನು ಉತ್ತೇಜನ ಮಾಡಲಿಕ್ಕೆ ಬಹುಶಃ ಮಹದೇವ್ ಪ್ರಸಾದ್ ಅನ್ನೋರು ಹೇಳಿದಾಗ ಅವತ್ತು ಹೇಳಿದರು, ಎಲ್ಲರೂ ನೀವು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಒಂದೊಂದು ಅಂಶನೂ ಅವಾಗ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಸೇರಿದಾಗ ಯಾವುದೆಲ್ಲ ಒಂದು ಕಳೆದ ಒಂದು ಸಭೆಯಲ್ಲಿ ಹೇಳಿರ್ತಾರೆ ಅಥವಾ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳ ಬಗ್ಗೆ ವಿನಿಮಯ ಆಗತ್ತೆ. ಸೊ ಅದು ಆಗಲೇಬೇಕು. ಬಹುಶಃ ನೆಕ್ಸ್ಟು ಸಿದ್ದರಾಜ್ ಅವರೇ ಒಂದು ಸಭೆಗೆ ತಾವು ಸಹ ತಮ್ಮ ಒಂದು ಇಲಾಖೆ ವತಿಯಿಂದ ಎಲ್ಲ ಏನು ತಾವು ಆ ಸಮಯನ ನಿಗದಿ ಮಾಡಿ ನಮಗೂ ಮೊದಲೇ ತಿಳಿಸಿದ್ರೆ ಎಲ್ಲರನ್ನೂ ಸೇರಿಸಿ ಮತ್ತೆ ಆ ಥರದೊಂದು ಸಭೆ ಆಯೋಜನೆ ಮಾಡಿ ತಾಲೂಕು ಹೇಳೋದಾದರೆ ಇವತ್ತೇನು ನಾವು 88,000 ಲೀಟ್ರ್ ಹಾಲನ್ನು ಕೊಡ್ತಾ ಇದ್ದೇವೆ. ಅದು ನನ್ನ ಪ್ರಕಾರ ಕನಿಷ್ಠ 3 ಪಟ್ಟಾದರೂ ಮಾಡುವಂಥ ಒಂದು ಶಕ್ತಿ ನಮ್ಮ ಹನೂರು ತಾಲೂಕು ಖಂಡಿತ ಇದೆ. ಅದಾಗಬೇಕು. ಸೊ ಅದಾಗೋದಕ್ಕೆ ಏನೆಲ್ಲ ಒಂದು ರೂಪುರೇಷೆಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯನೋ ಅದನ್ನು ನಾವು, ಏಕೆಂದರೆ ಇವತ್ತು ಹೇಳೋದಾದರೆ ಇಷ್ಟು ಮಳೆ ಇಲ್ಲದೆ ಬರ್ತಕ್ಕಂಥ ಒಂದು ಮಳೆಯಲ್ಲೇ ಒಂದಷ್ಟು ನೀರನ್ನು ಸಂರಕ್ಷಿಸ್ಕೊಂಡು ಈಗ ಬೆಳೆ ಬೆಳೆಯುವಂಥದ್ದಿರ್ಬೋದು, ಮತ್ತು ರೈತರು ಈ ಹೈನುಗಾರಿಕೆ ನಾವು ಮಾಡ್ತಕ್ಕಂಥ ಒಂದು ಟ್ಯಾಲೆಂಟ್ ನಮ್ಮಲ್ಲಿ ಬಹಳಷ್ಟು ಶ್ರಮಪಟ್ಟು ಮಾಡ್ತಿದ್ದಾರೆ. ಅದು ಇನ್ನಷ್ಟು ಅದಾಗಬೇಕಾದ್ರೆ ಅವರಿಗೆ ನೀರನ್ನು ಒಂದು ಸೌಲಭ್ಯ ಇನ್ನಷ್ಟು ಆದರೆ ಇದು 3 ಪಟ್ಟಲ್ಲ ಇನ್ನೆಷ್ಟು ಪಟ್ಟು ಆಗುತ್ತೋ ಗೊತ್ತಿಲ್ಲ, ಬಟ್ ಅಂತೂ ಆಗೋಕ್ಕೆ ಒಳ್ಳೆ ಒಂದು ಅವಕಾಶಗಳಿದೆ. ಈಗೆಲ್ಲ ನೀವು ಹಾಲು ಕರೀಲಿಕ್ಕೆ ಸಾಕಷ್ಟು ಈಗ ಹೆಚ್ಚು ನೀವು ಹಾಲ್ ಮಿಲ್ಕಿಂಗ್ ಮಿಷಿನನ್ನು ಕೊಟ್ಟಿರ್ತಕ್ಕಂಥದ್ದು, ಜಾಬ್ ಕಟ್ರ್ ಇರ್ಬೋದು, ಎಲ್ಲನೂ ಅದೇ ಅವ್ರ ಮೀಟಿಂಗ್ ಕರೆದ್ರೆ ಖಂಡಿತವಾಗ್ಲೂ ನಮಗೆ ಅವರೇ ಹೇಳ್ತಾರೆ ನಮಗೆ ಇಂಥದ್ದು ಬೇಕು ಇಂಥದ್ದು ಕೊಡಿ ಅಂತ. ಬಟ್ ಅಂಥ ಒಂದು ಅವಕಾಶ ನಾವು ಕಲ್ಪಿಸ್ಕೊಡ್ಬೇಕು. ಅವಾಗ ಇನ್ನಷ್ಟು ಅವರು ಪಕ್ಕದಲ್ಲಿರೋರಿಗೆ ನೋಡಿ ಅವ್ರು ಏನಾದ್ರು ಮಾಡಿದ್ರೆ ಆ ಪಕ್ಕದವ್ರೂ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಬಹುಶಃ ಮಕ್ಕಳು ಇವತ್ತೇನು ಮಗನ ಇಂಜಿನಿಯರಿಂಗ್ ಅವರು ಬಹುಶಃ ಕೆಲಸದಿಂದ ಮತ್ತೆ ಮಗನಿಗೆ ಈ ಒಂದು ಅಂದರೆ ಇದನ್ನ ಇಂಡಸ್ಟ್ರಿನೇ ಬೇರೇನೂ ಅಲ್ಲ. ಸೊ ಅಂಥ ಒಂದು ಇಂಡಸ್ಟ್ರಿನ ಇವತ್ತಿಲ್ಲಿ ಇನ್ನಷ್ಟು ಯುವಕರು ಇದರಲ್ಲಿ ಮುಂದೆ ಬರಬೇಕು. 3 ತಂಡ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಆ ಥರ ಯುವಕರು ಉದ್ಯೋಗ ಇಲ್ಲ ಅಂತ ಹೇಳಿ ನಾವು ಕೈ ಚೆಲ್ಲೋದು ಬೇಡ. ಇಂಥ ಒಂದು ಅವಕಾಶ ಇಲ್ಲಿ ನಮಗೆ ಇದೆ. ಅವರಿಗೆ ಎಲ್ಲ ಥರದ ಒಂದು ಸಪೋರ್ಟ್ ಮಾಡಲಿಕ್ಕೆ ನಾವು ಇದ್ದೇವೆ. ನೀವು ಧೈರ್ಯವಾಗಿ ಮುಂದೆ ಬನ್ನಿ. ನಿಮಗೆ ಯಾವ ಥರದ್ದು ಬೇಕು ಒಂದು ಸಾಲ ಕೊಡಲಿಕ್ಕೆ ಇಲಾಖೆ ವತಿಯಿಂದ ಏನೆಲ್ಲ ಒಂದು ಅವಕಾಶಗಳಿದೆಯೋ ಅದನ್ನೆಲ್ಲನೂ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ನಾನು ಅವತ್ತು ಸಹ ಮೇಲಿರ್ತಕ್ಕಂಥ ಏನು ಪ್ರೋಗ್ರಾಮ್ಸ್ ಇದೆ ಎಲ್ಲ ಡೈರಿಗಳಲ್ಲಿ ನೀವು ಪ್ರದರ್ಶನ ಮಾಡಿದ್ರ
ಅಂದರೆ ಆಗಿರಬೇಕು ಏನೆಲ್ಲ ಅನ್ನೋದ್ರ ಇಲ್ಲ ಒಂದು ಪಾಂಪ್ಲೆಟ್ ಮುಖಾಂತರ ಬರ್ತಕ್ಕಂಥ ಗ್ರಾಹಕರು ಏನು ಹಾಲಾಗ್ತಾರೆ ಅವ್ರಿಗೆ ಅಟ್ಲೀಸ್ಟ್ ಅದು ಒಂದು ಹೋಗಲಿ. ಅಂದರೆ ಇದೆಲ್ಲ ಸೌಲಭ್ಯಗಳಿದೆ ಅಂತಂದರೆ ಈಗ ನಾವೊಂದು 1000 ಜನಕ್ಕೆ ತಲುಪಿಸಿದ್ರೆ ಕನಿಷ್ಠ ಒಂದು 100 ಜನನಾದರೂ ಮುಂದೆ ಬರಲಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.